ಈಗ ಮೊದಲಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ಎನ್ಕೆಎಸ್ ಕನ್ನಡ ಗಾನ ಕೋಗಿಲೆ ಸೀಸನ್ 2 ದ ಕಂಟೆಸ್ಟೆಂಟ್ ಪ್ರವೀಣ್ ಕುಮಾರ್. ಸ್ವಾಗತಿಸಿ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ. ಪ್ರವೀಣ್ ಕುಮಾರ್ ಕೆ ವೇದಿಕೆಗೆ ಸ್ವಾಗತ. ಫಿಶ್ ಪಾಂಡ್ ಇದೆ, ಹೊಸ ವರ್ಷದ ಒಂದು ಸೆಲೆಬ್ರೇಷನ್ ಮಸ್ತ್ ಮಜಾ ಮಾಡ್ತಕ್ಕಂಥ ಒಂದು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನ ವೇದಿಕೆಗೆ ಕರೆ ಮಾಡಿದ್ದೇನೆ. ಈಗ ಈ ಫಿಶ್ ಪಾಂಡ್ ಅಲ್ಲಿ ಒಂದು ಫಿಶ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಎಸ್ ಪ್ರವೀಣ್, ಮೂರೇ ಮೂರು ಪೆಗ್ಗಿಗೆ ತಲಗಿರಗಿರಗಿರ ಈ ಗೀತೆಯನ್ನ ಶಾಸ್ತ್ರೀಯವಾಗಿ ಹಾಡಬೇಕು. ವಾ, ಸೂಪರ್ ಸೂಪರ್, ಒಳ್ಳೆ ಮೀನನ್ನು ಆಯ್ಕೆ ಮಾಡಿಕೊಂಡ ಪ್ರವೀಣ್. ಈ ಮೂರೇ ಮೂರು ಪೆಗ್ಗು ಚಂದನ್ ಶೆಟ್ಟಿ ಹಾಡುವ ಒಂದು ರ್ಯಾಪ್ ಸಾಂಗ್ ಅನ್ನು ನೀವು ಶಾಸ್ತ್ರೀಯವಾಗಿ ಹಾಡಬೇಕು. ಹಾಡಿ ನಮ್ಮ ಕಂಟೆಸ್ಟೆಂಟ್ ಅನ್ನು ರಂಜಿಸಬೇಕು. ಓಕೆನಾ? ರೆಡಿ, ಕಮ್ ಆನ್. ಈಗ ನನಗೆ ಬಂದಿರತಕ್ಕಂತಹ ಫಿಶ್ ಪಾಂಡ್ನಲ್ಲಿ ಮೂರೇ ಮೂರು ಪೆಗ್ಗಿಗೆ ಅಂತಕ್ಕಂಥ ಒಂದು ಗೀತೆಯನ್ನು ಶಾಸ್ತ್ರೀಯವಾಗಿ ಹಾಡತಕ್ಕಂಥದ್ದು ಪ್ರಯತ್ನ ಪಡ್ತೀನಿ. ಮೂರ ಮೂರು ಪಗ್ಗಿಗ ಮೂರ ಮೂರು ಪಗ್ಗಿಗ ತಲೆ ಗಿರ 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 ಎಂದಿದ ಸರಿ ಸ ಸರಿ ಗರಿ ಸ ಸರಿ ಗಮ ಗರಿ ಸ ಸರಿ ಗಮ ಪಮ ಗರಿ ಸ ಸರಿ ಗಮ ಪದ ಪಮ ಗರಿ ಸ ಸರಿ ಗಮ ಪದ ನಿದ ಪಮ ಗರಿ ಸ ಸರಿ ಗಮ ಪದ ನಿಜ ನಿದ ಪಮ ಗರಿ ಸ ಮೂರ ಮೂರು ಪೆಗ್ಗಿಗ ತಲ ಗಿರ 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 ಎಂದಿದೆ. ಥ್ಯಾಂಕ್ ಯು. ವಾ ಪ್ರವೀಣ್, ಸೂಪರ್ ಸೂಪರ್ ಸೂಪರ್. ಏನ್ರಿ, ಮೂರೇ ಮೂರು ಪೆಗ್ಗನ್ನ ಶಾಸ್ತ್ರೀಯವಾಗಿ ಸಿಕ್ಕಾಪಟ್ಟೆ ಹಾಡಿದೆ. ಅದು ಬಹುಶಃ ಮೂರೇ ಮೂರು ಆಗ್ಲಿಲ್ಲ, ಮೂರೇ 9 ಅಂತ ಆಯ್ತು. ವಾ, ಸಾಕತ್ತಾಗಿತ್ತು, ಸೂಪರ್ ಆಗಿತ್ತು. ನಿಮ್ಮ ಗೀತೆ ಮೂಲಕ ಎಂಟರ್ಟೈನ್ ಮಾಡಿದ್ರಿ. ಎಸ್, ಈ ಸುತ್ತಲ್ಲಿ ನೀವು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ? ನೀರ ಬಿಟ್ಟು ನೆಲದ ಮೇಲೆ. ವಾ, ಸೂಪರ್, ಹಾಡಿ. ಒಳ್ಳೆ
ವಾ ಪ್ರವೀಣ್, ಸಾಕತ್ತಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಏನ್ರಿ ಎಷ್ಟು ದಿನಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಈ ಹಾಡನ್ನ? ಮಾಡಿದ್ದೀನಿ ಸರ್. ಮಾಡಿದ್ರಲ್ಲ. ಎಸ್, ಈ ಹಾಡನ್ನು ತುಂಬಾ ಇಷ್ಟ ಅನಿಸ್ತಾ ಇದೆ ನಿಮಗೆ? ಹೌದು ಸರ್. ಹೌದಾ? ಎಸ್. ಯಾಕೆ ಈ ಹಾಡು ತುಂಬಾ ಇಷ್ಟ ನಿಮಗೆ? ಸರ್, ಅದು ಹಾಡಿನಲ್ಲಿರ್ತಕ್ಕಂಥ ಮಧುರತೆ, ಆಮೇಲೆ ಅದೆಲ್ಲದಕ್ಕಿಂತ ಜಾಸ್ತಿ ಅದು ವಿಷ್ಣುವರ್ಧನ್ ಅವ್ರ ಹಾಡು ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಸರ್. ವೆಲ್ ಸೆಡ್, ವೆಲ್ ಸೆಡ್, ವೆಲ್ ಸೆಡ್. ಎಸ್ ಎಸ್ ಪ್ರವೀಣ್, ಈಗ ರಾಘು ಸರ್ ಬಳಿ ನಿಮ್ಮ ಹಾಡಿನ ಬಗ್ಗೆ ಕಮೆಂಟ್ ಕೇಳೋಣವಾ? ರಾಘು ಸರ್, ಇದು ಶರೀರ ಹಾಗೂ ಶಾರೀರದ ನಡುವೆ ಇರತಕ್ಕಂಥ ಒಂದು ಸಂಬಂಧ ಅಂತ ಹೇಳ್ತೀವಿ. ಯಾಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಶರೀರ ಆದರೆ SP ಸರ್ ಅವರು ಶಾರೀರ ಆಗಿದ್ರು. ವಾ, ಸೂಪರ್ ಸೂಪರ್, ವೆಲ್ ಸೆಡ್. ಆ ಹಾಡೇ ಆ ರೀತಿಯಾಗಿರ್ತಾ ಇತ್ತು. ಅಂತಹ ಒಂದು ಮಧುರವಾದ ಹಾಡನ್ನು ನೀವು ತೆಗೆದುಕೊಂಡಿದ್ದೀರಾ. ಲೋಕದಲ್ಲಿ ಗಂಡು ಹೆಣ್ಣಿಗೆ ಆಸರೆ, ಅದು ಬೀಟ್ ಇದೆ. ಆ ಬೀಟನ್ನು ನೀವು ಕ್ಯಾಚ್ ಮಾಡಬೇಕು. ಅದು ಎಂಥವ್ರಿಗೂ ಒಂದು ಕಠಿಣತೆ ಅಂತೀವಿ ನಾವು. ಅದು 1 2 3 4 1 2 3 4. ಅವ್ರು ಏನು ಮಾಡಿದ್ದಾರೆ ಅಂದರೆ ಬೇಸ್ ಗಿಟಾರದ್ದು ಸ್ವರಗಳನ್ನು ಕೊಟ್ಟಿದ್ದಾರೆ. ಆ ಬೇಸ್ ಗಿಟಾರ್ ಸ್ವರದ ಮೇಲೆ ನೀವು ಅದನ್ನು ಹಾಡು ಸ್ವಲ್ಪ ಎತ್ತಬೇಕಾಗಿತ್ತು. ಅಲ್ಲೊಂಚೂರು ನೀವು ತಪ್ಪಿದ್ರಿ ನೀವು ಸೆಕೆಂಡ್ 2ನೇ ಚರಣದಲ್ಲಿ. ಇನ್ನು ಅಲ್ಲೆಲ್ಲ ಸ್ವಲ್ಪ ಲ್ಯಾಂಡಿಂಗ್ ಸ್ವರಗಳನ್ನು ಸ್ವಲ್ಪ ಕೂಡಿಸ್ಬೇಕು. ಈಗ ನೀವು ಲಾಸ್ಟಿಗೆ ಬರ್ತೀರಿ ನೋಡಿ. ಹಿತವು ಎಲ್ಲಿ ನಾವು ಬೇರೆಯಾದರಿ, ಆ ಸ್ವರದ ಮ್ಯಾಗ ಲ್ಯಾಂಡಿಂಗ್ ಆಗ್ಬೇಕು. ಅದೇನಾಗ್ತದೆ ಅಂದ್ರೆ ಸ್ವಲ್ಪ ಸ್ವರ ಅಂತಕ್ಕಂಥದ್ದು ಹೋಗ್ತದೆ. ಅದನ್ನೊಂದು ಬಿಟ್ರಪ್ಪ ಅಂದ್ರೆ ಉಳಿದಿದ್ದ ಹಾಡೆಲ್ಲ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಇದಕ್ಕೆ ನೀವು ಹೆಚ್ಚು ಒಂದು ಟ್ರಸ್ಟ್ ಅನ್ನು ಕೊಟ್ಟಿದ್ದೀರಾ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ರಘು ಸರ್. ಪ್ರವೀಣ್, ಗುರುಗಳು ಹೇಳಿದ ಹಾಗೆ ಸ್ವಲ್ಪ ಶಾರೀರ ಮತ್ತು ಶರೀರ ಬಗ್ಗೆ ಗಮನ ಇರಲಿ. ಹಾಗೆ ಲ್ಯಾಂಡಿಂಗ್ ನೋಟ್ ಬಗ್ಗೆ ಹೆಚ್ಚು ಸ್ವಲ್ಪ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.